ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯನ. ಕಥಾಯನ ಎಂದರೆ ಕಥೆಗಳ ಮೂಲಕ ನಿಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ. ಇವತ್ತಿನ ಕತೆ ಸೋತರು ಕೂಡ ಗೆದ್ದವರು ಸ್ನೇಹಿತರೆ. ಈ ಕಥೆಯ ಮೂಲಕ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಂದು ಕುತೂಹಲಕಾರಿ ಪ್ರಶ್ನೆಯೂ ಉಂಟಾಗಬಹುದು ಸ್ನೇಹಿತರೆ. ಏನು, ಸೋತರು ಕೂಡ ಅವರು ಗೆದ್ದವರೇ, ಯಾವ ರೀತಿ ಅನ್ನುವ ನೂರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು ಸ್ನೇಹಿತರೆ. ಆ ಎಲ್ಲ ಪ್ರಶ್ನೆಗಳಿಗೆ ಈ ಕಥೆಯ ಮೂಲಕ ನಿಮಗೆ ಉತ್ತರವನ್ನು ನೀಡುತ್ತೇನೆ ಸ್ನೇಹಿತರೆ. ನಮ್ಮ ಆಧುನಿಕ ಭಾರತದಲ್ಲಿ ಎರಡು ಉದ್ಯಮಿಗಳು ಅವು ಅಕ್ಕಪಕ್ಕದಲ್ಲೇ ಇದ್ದವು ಸ್ನೇಹಿತರೆ. ಇಬ್ಬರು ಪರಸ್ಪರ ಪೈಪೋಟಿ, ಆದರೆ ಇಬ್ಬರು ಯಶಸ್ವಿಯಾಗಿದ್ದರು ಸ್ನೇಹಿತರೆ. ಅಪಾರವಾದ ವ್ಯಾಪಾರವನ್ನು ಕೂಡ ಹೊಂದಿದ್ದವರು ಸ್ನೇಹಿತರೆ. ಒಂದು ದಿನ ಒಬ್ಬ ಉದ್ಯಮಿ ತಮ್ಮ ಕಾರ್ಖಾನೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸುವಂತೆ, ಹಬ್ಬವನ್ನು ಆಚರಿಸುವಂತೆ ಹೇಳಿದರು ಸ್ನೇಹಿತರೆ. ಅದರಂತೆಯೇ ಹಬ್ಬವನ್ನು ಭವ್ಯವಾಗಿ ಆಚರಿಸಲಾಯಿತು. ಆದರೆ ಈ ಆಚರಣೆ ಏಕೆಂದು ಅಲ್ಲಿದ್ದವರಿಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಕೊನೆಗೆ ಅಲ್ಲಿದ್ದವರು ಕುತೂಹಲ ತಾಳಲಾರದೆ ಉದ್ಯಮಿಯನ್ನ ಹಬ್ಬದ ಆಚರಣೆ ಏಕೆಂದು ಕೇಳಿಯೇ ಬಿಟ್ರು ಸ್ನೇಹಿತರೆ. ಉದ್ಯಮಿ, ಇಂದು ಪಕ್ಕದ ಕಾರ್ಖಾನೆಯ ಉದ್ಯಮಿಯ ಜನ್ಮದಿನ, ಹಬ್ಬದ ಆಚರಣೆ ಎಂದರು. ಪರಸ್ಪರ ಹಾರ್ದಿಕ ಸಂಬಂಧವಿಲ್ಲದಿದ್ದರೂ ಕೂಡ ಇವರು ಅವರ ಹುಟ್ಟು ಹಬ್ಬವನ್ನು ಭವ್ಯವಾಗಿ ಆಚರಿಸುವುದನ್ನು ಕಂಡು ಎಲ್ಲರಿಗೂ ಕೂಡ ಆಶ್ಚರ್ಯ ಉಂಟಾಯಿತು ಸ್ನೇಹಿತರೆ. ಅದನ್ನು ಗಮನಿಸಿದ ಉದ್ಯಮಿ ಈ ರೀತಿ ಹೇಳಿದರು ಸ್ನೇಹಿತರೆ. ನಿಮಗೆ ಗೊತ್ತಿಲ್ಲದೇ ಇರಬಹುದು, ನಾನು ಕೆಲವು ವರ್ಷಗಳ ಹಿಂದೆ ಅಲ್ಲಿ ಕೆಲಸ ಮಾಡುತ್ತಿದ್ದೆ. ಅವರಿಂದಲೇ ವಿದ್ಯೆ ಕಲಿತೆ. ಆಗ ಚಾಲ್ತಿಯಲ್ಲಿದ್ದ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದೆ. ಜೀವನ ಪರ್ಯಂತ ಅವರೊಟ್ಟಿಗೆ ಇರಬೇಕೆಂದು ತೀರ್ಮಾನಿಸಿದ್ದೆ. ಆದರೆ ಒಂದು ದಿನ ಅವರು ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಉದ್ಯಮದಿಂದ ಹೊರಗೆ ಹಾಕಿದರು. ಅಂದು ನಾನು ಬಹಳ ಗೋಳಾಡಿದೆ. ನನ್ನ ಮೇಲೆ ಅವರೇಕೆ ನಿಷ್ಕರುಣಿಯಾದರೆಂದು ಕೊರಗಿದೆ. ಆದರೆ ಬೇರೆ ದಾರಿಯೇ ಇರಲಿಲ್ಲ. ಹೊರಗೆ ಬರಲೇಬೇಕಾದ ಪರಿಸ್ಥಿತಿ ಕೂಡ ಬಂತು. ಆದರೆ ಅವರೇ ಕಲಿಸಿದ ವಿದ್ಯೆ ಕೈಯಲ್ಲಿತ್ತು. ಅದರ ಬಲದಿಂದ ಈ ಉದ್ಯಮ ಸ್ಥಾಪಿಸಿದೆ, ಅಭಿವೃದ್ಧಿ ಹೊಂದಿದೆ. ನನ್ನದೇ ಮಾರ್ಗವನ್ನು ಕಂಡುಕೊಂಡೆ. ಅವರು ಅಂದು ನನ್ನನ್ನು ಹೊರಗೆ ಹಾಕದಿದ್ದರೆ ನಾನು ಎಂದೆಂದಿಗೂ ಅವರ ಮೇಲೆಯೇ ಅವಲಂಬಿತನಾಗಿರುತ್ತಿದ್ದೆ. ನನ್ನ ಕಾಲ ಮೇಲೆ ನಿಲ್ಲುವ ಪ್ರಯತ್ನವನ್ನು ಮಾಡುತ್ತಿರಲಿಲ್ಲ. ಅವರು ಆಗಾಗ ನಮಗೆ ಹಿತವಚನಗಳನ್ನು ಹೇಳ್ತಿದ್ರು. ಅದೇನೆಂದರೆ, ನಾವೆಲ್ಲ ಮರದ ಕೊಂಬೆಗಳು ಆಗಿರಬೇಕು, ಬೇರೆ ಬೇರೆ ಆಗಬೇಕು, ಬೆಳೆಯುತ್ತಾ ಹೋಗಬೇಕು. ಕೊಂಬೆಗಳು ಬೇರೆ ಬೇರೆ ಆಗದಿದ್ದರೆ ಮರ ಬೆಳೆಯುವುದೇ ಇಲ್ಲ ಎಂಬ ಮಾತು ನನ್ನ ಪಾಲಿಗೆ ನಿಜವಾಯಿತು ಸ್ನೇಹಿತರೆ. ಅವರು ಅಂದು ನನ್ನನ್ನು ತಿರಸ್ಕರಿಸದೆ ಹೊರಗೆ ಹಾಕದೆ ಇದ್ದಿದ್ದರೆ ನಾನು ಬೆಳೆಯುತ್ತಿರಲಿಲ್ಲ. ಅದಕ್ಕಾಗಿ ನಾನು ಪ್ರತಿ ವರ್ಷ ಅವರ ಹುಟ್ಟು ಹಬ್ಬವನ್ನು ಆಚರಿಸಿ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಮೂಲಕ ಇನ್ನೊಂದೆರಡು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ APJ ಅಬ್ದುಲ್ ಕಲಾಂ ಅವರು ವಿಮಾನದಲ್ಲಿ ಪೈಲಟ್ ಆಗಲು ತುಂಬ ಆಸೆಯನ್ನು ಇಟ್ಕೊಂಡಿದ್ರು ಸ್ನೇಹಿತರೆ. ಆದರೆ
ಪೈಲಟ್ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಲಿಲ್ಲ ಸ್ನೇಹಿತರೆ, ನಪಾಸಾದರು. ಅನಂತರ ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಅಧ್ಯಯನ ಮಾಡಲು ಹೋಗಿ ಮುಂದೆ ಅವರು ಕೇವಲ ವಿಮಾನಗಳನ್ನಲ್ಲ, ರಾಕೆಟ್ಗಳನ್ನು ಹಾರಿಸುವ ಸಂಸ್ಥೆಯ ಮುಖ್ಯಸ್ಥರಾದರು ಸ್ನೇಹಿತರೆ. ನೋಡಿ ಎಷ್ಟು ದೊಡ್ಡ ಹಿರಿಮೆ ಪದವಿಯನ್ನು ಅವರು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಎರಡನೇ ಪ್ರಸಂಗ, ದೇಶ ವಿಭಜನೆ ಆದಾಗ ನಿರಾಶ್ರಿತರಾಗಿ ನಿರ್ಗತಿಕರಾಗಿ ಬರಿಗೈಯಲ್ಲಿ ಬಂದ ಒಬ್ಬ ಯುವಕ ಸೈಕಲ್ ಬಿಡಿ ಭಾಗಗಳನ್ನು ಮಾರುತ್ತಿದ್ದ. ನಂತರ ಸೈಕಲ್ ಬಿಡಿ ಭಾಗಗಳನ್ನು ಉತ್ಪಾದಿಸತೊಡಗಿದ. ಕ್ರಮೇಣ ಸೈಕಲ್ ಉತ್ಪಾದಿಸತೊಡಗಿದ. ಇಂದು ವಿಶ್ವದಲ್ಲೇ ಅಗ್ರಮಾನ್ಯ ಸೈಕಲ್ ಉತ್ಪಾದಕರಾಗಿದ್ದಾರೆ ಸ್ನೇಹಿತರೆ. ಅವರು ಕೂಡ ನಾನು ಅಲ್ಲಿಯೇ ಇದ್ದಿದ್ದರೆ ಇಷ್ಟು ಬೆಳೆಯುತ್ತಿರಲಿಲ್ಲವೇನೋ, ಅಲ್ಲಿಂದ ಹೊರಬರಬೇಕಾಗಿ ಬಂದದ್ದು ನನಗೆ ದೌರ್ಭಾಗ್ಯವಾಗಲಿಲ್ಲ, ಸೌಭಾಗ್ಯವೇ ಆಯಿತು ಅಂತ ನೆನೆಸ್ಕೊಳ್ತಿದ್ರು ಸ್ನೇಹಿತರೆ. ಎಲ್ಲರ ಬದುಕಿನಲ್ಲಿ ಕೂಡ ಸೋಲಿನ ಹೊಡೆತಗಳು ಬಿದ್ದಾಗ ನೋವನ್ನೇ ನೆನೆದು ಗೋಳಾಡುವುದರ ಬದಲು ಅದು ಕಲಿಸಿದ ಪಾಠವನ್ನು ಗಮನಿಸಿದರೆ ನಾವು ಮುಂದೆ ಬೆಳೆಯಬಹುದಲ್ಲವೇ ಸ್ನೇಹಿತರೆ? ಏನಂತೀರಾ? ಈ ಕಥೆಯನ್ನು ಹೇಳುವ ಮೂಲಕ ನಿಮ್ಮೆಲ್ಲರ ಬದುಕು ಸುಂದರವಾಗಿರಲಿ ಎಂದು ಹಾರೈಸುತ್ತಾ ನಾನು ಮತ್ತೆ ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗಲಿ.